ಇವು ಎಂ ಪಿ ಸಾಬ್ ಬಂದ್ರ ಮೇಲೆ ಏನು ಕೆಲಸ ಆಗಿದೆ ಬದಲಾವಣೆ ಆಗಿಲ್ಲ ಸರ್. ನಮ್ಗೆ 15 ಲಕ್ಷ ಬಂದನ್ಗೆಸಿ ಒಬ್ಬ ಯಾರು ಎಂದಿಲ್ರಿ. ನಮ್ಮ ಡಿಸ್ಟ್ರಿಕ್ದಾಗ ಖರ್ಗೆ ಸಾಬ್ರು ಒಳ್ಳೆ ಕೆಲಸ ಮಾಡೋದು ಅವರಿಗೆ ಯಾಕಂದರೆ ಅವರು ಗರೀಬರ ಸಲ ಏನು ಮಾಡ್ತಾರೆ, ಖಾಲಿ ಸಾವುಕಾರ ಮಂದಿಗೆ ಮಾಡ್ಯಾರ ಅವ್ರು. ಸರ್ ಎಮ್ ಪಿಲಿಂದ ಡಿಸ್ಟ್ರಿಕ್ದಾಗ ಏನು ಅಭಿವೃದ್ಧಿ ಆಗಿಲ್ಲ ರೀ. ಯಾಕಂದ್ರೆ ಖರ್ಗೆ ಸಾಬ್ರು ಏನು ಮಾಡ್ಯಾರ ಅದೇ ಕೆಲಸ ರೀ. ಹೊಸ ಕೆಲಸ ಅಂದ್ರೆ ಏನಾಗಿಲ್ಲ ರೀ. ಹೊಸ ಕೆಲಸ ಯಾಕಂದರೆ ನಮ್ಮ ತಾಲೂಕಾಗೆ ಭಾಳ ಸರಿ ಬಂದಿಲ್ಲ ರೀ ಅವರು. ಮೊದಲು ಅವರು ಕಾಂಗ್ರೆಸ್ದಾಗಿದ್ದ ಟೈಮಿಗೆ ನೋಡ್ತಿದ್ರು ನಾವು, ಉಮೇಶ್ ಜಾಧವ್ ಬಂದಾರಪ್ಪ ಅಂತ ನೋಡ್ತಿದ್ದೆವು. ಅವ್ರು ಎಂ ಪಿ ಆಗೋ ಕ್ಷಣ ಇಲ್ಲಿ ಸೇಡಮ್ ತಾಲೂಕಾಗೆ ಭೇಟಿನೇ ಆಗಿಲ್ಲ ರೀ ಹೆಚ್ಚಿಗೆ. ಅಷ್ಟೇ ರೀ. ಮತ್ತೆ ಅವ್ರು ಭೇಟಿನೇ ಆಗಿಲ್ಲ, ಅವ್ರು ನೋಡೇ ಇಲ್ಲ ಹಂಗಾರೆ ನೀವು? ನೋಡಲ್ಲ ಸರ್. ಅಂದರೆ ಎಲೆಕ್ಷನ್ ಟೈಮಿಗೆ ಮಾತ್ರ ಬರ್ತಾರೆ. ಎಲೆಕ್ಷನ್ ಟೈಮ್ ಅಷ್ಟೇ ಸರ್. ಎಲೆಕ್ಷನ್ ಬಂದರೆ ಬರ್ತಾರೆ, ಪ್ರಚಾರ ಮಾಡ್ತಾರೆ, ಹೋಗ್ತಾರೆ ಸರ್. ಆಮೇಲೆ ಜನರು ಏನು ಸಮಸ್ಯೆ ಆದ್ರಿ, ಇಲ್ಲಿಂದ ಏನು ಸಮಸ್ಯೆ ಅದ ಹಾಸ್ಪಿಟಲ್ ಎಜುಕೇಷನ್ ಲೈನ್ದಾಗ ನಮ್ಮ ಡಿಸ್ಟಿಕ್ ಅಂದರೆ ಒಂದು ಡಿಸ್ಟಿಕ್ ಎಂ ಪಿ ಅಂದರೆ ಸರ್ ಅವರು ತಾಲೂಕು ಅಭಿವೃದ್ಧಿ ನೋಡ್ಬೇಕಲ್ರಿ ಸರ್. ಮತ್ತು ಈಗ 10 ವರ್ಷದ ನರೇಂದ್ರ ಮೋದಿ ಆಡಳಿತದ ಬಗ್ಗೆ ಏನು ಹೇಳ್ತಿರೋದು? ಇಲ್ಲ ಸರ್, 10 ವರ್ಷಲಿಂದ ಅಭಿವೃದ್ಧಿ ಅಂದರೆ ಸೇಡಮ್ ನಮ್ಮ ಡಿಸ್ಟಿಕ್ದಾಗ ಏನಾಗಿಲ್ಲ ರೀ. ಅಲ್ಲ, ಬೇರೆ ಕಡೆ ನಾವು ಅಂದ್ರೆ ನಮ್ಮ ಖರ್ಗೆ ಸಾಬ್ರು ಏನು ಮಾಡ್ಯಾರಲ್ಲ ರೀ ಈ ಕಡೆ, ಅದರಿಂದ ಬೇರೆ ಏನು ಅಭಿವೃದ್ಧಿ ಆಗಿಲ್ಲ ರೀ ಇಲ್ಲಿ. ಕೇಂದ್ರ ಸರ್ಕಾರದ ಆಡಳಿತದ ಬಗ್ಗೆ ನೀವೇನು ಹೇಳ್ತೀರಾ? ಕೇಂದ್ರ ಸರ್ಕಾರದ ಈ ಸಲ ಬದಲಾವಣೆ ಆಗ್ಬೇಕು ಸರ್. ಈ ಸಲ ಬದಲಾವಣೆ ಆಗಬೇಕು. ಯಾಕಂದರೆ ಈಗ ನಮ್ಮ ಕರ್ನಾಟಕ ಅಂದರೆ ಕರ್ನಾಟಕ ಸರ್ಕಾರದಿಂದ ಎಷ್ಟು ಅವ್ರು ಸವಲತ್ತು ಕೊಟ್ಟಾರ. ಬಸ್ ಫ್ರೀ ಇಟ್ಟಾರವ್ರಿ. ಮತ್ತು ರೇಷನ್ಗೆ ಸಲಗ 2,000 ರೂಪಾಯಿ ಹಾಕ್ಲತ್ತಾರೆ. ಎಜುಕೇಷನ್ದವ್ರಿಗೆ ರೊಕ್ಕ ಕೊಡ್ಲತ್ತಾರ ರೀ. ಆದರೆ ಮಂದಿ ಬದಲಾವಣೆ ಆತ ಸರ್. ಮತ್ತು ತೆಲಂಗಾಣಾಗ ಭೀ ಹಂಗೆ ಆಯ್ತು ರೀ ಸರ್. ಸೇಮ್ ಇಲ್ಲಿಂದ ಏನು ಇದು ಇಟ್ಟಾರ ಅದೇ ಹಂಗೆ ಆಯ್ತು ಸರ್. ಅದು ಅಲ್ಲಿ ಭೀ ಬದಲಾವಣೆ ಆಯ್ತು ಸರ್. ದೇಶದಾಗ ಭೀ ಹಂಗೆ ಬದಲಾವಣೆ ಬೇಕು ಸರ್. ಹಂಗೆ ಬದಲಾವಣೆ ಆದರೆ ಉತ್ತಮ ಕಾರ್ಯಗತ ಸರ್. ಬಡವರು ಸರ್, ಬಡವರು ಅಂತ ಇದು ಆತ ಸರ್. ಆಮೇಲೆ ನೋಡಿದ್ರೆ ಲಾಕ್ಡೌನ್ದಾಗ ಏನಾಯ್ತು ಸರ್? ಲಾಕ್ಡೌನ್ದಾಗ ಅವರೇ ಸರ್ಕಾರ ಇತ್ತಲ್ಲ, ಏನಾಯ್ತು ಸರ್ ಹೇಳಿ ನೋಡಿರಿ. 2 ವರ್ಷ ಹೆಂಗೋ ಇದು ಕಷ್ಟಪಟ್ಟು ಇದು ಮಾಡ್ಯಾರ ಮಂದಿ, ಅದು ನೋಡಿರಿ ಸರ್. ಈಗ ಗರೀಬ್ ಅವ್ರಿಗೆ ಏನೇನು ಉಪಯೋಗ? ಅವಕಾಶ ಸರ್ ನೋಡಿರಿ ಸರ್, ಹಾಸ್ಪಿಟಲ್ ಫೆಸಿಲಿಟಿ ಇರ್ಬೇಕು ರೀ. ಎಜುಕೇಷನ್ ಎಲ್ಲ ಗರೀಬರಿಗೆ ಹೆಚ್ಚಿಗೆ ಇದು ಕೊಡ್ಬೇಕು ರೀ. ಮತ್ತು ಅದೇ BJP ಸರ್ಕಾರ ಏನೇನು ಮಾಡ್ತು ಗರೀಬ್ ಅವರಿಗೆ ಅಂತ? ಏನು ಮಾಡ್ಯಾರ ಸರ್ ಅವರಿಗೆ ಗೊತ್ತಿಲ್ಲ. ಏನು ನಮ್ಗಂದ್ರೆ ಅಷ್ಟು ಗೊತ್ತಿಲ್ಲ ರೀ ಅವರು ಏನು ಮಾಡ್ಯಾರಂತ. ಯಾಕಂದರೆ ಅವರು ಗರೀಬರ ಸಲ ಏನು ಮಾಡ್ಯಾರ, ಖಾಲಿ ಸಾವುಕಾರ ಮಂದಿಗೆ ಮಾಡ್ಯಾರ ಅವರು. ಅದು ಆಚೆಗೆ ಮತ್ತೆ ಹಾಗಾದರೆ ಇಲ್ಲಿ ಬದಲಾವಣೆ ಏನು ಕೇಳ್ತೀರ ಜನ? ಹಾಂ ಸರ್, ಬದಲಾವಣೆ ಕೇಳಿ ಆಗ್ಬೇಕು ಸರ್. ಈ ಸರ್ ಎಂ ಪಿ ಚೇಂಜ್ ಅಂದರೆ ಮತ್ತು ತಾಲೂಕು ಡಿಸ್ಟ್ರಿಕ್ದಾಗ ಭಾಳ ಕೆಲಸ ಅದಾವ್ರಿ ಸರ್. ಮೊದಲು ಹಳಿ ಕೆಲಸ ಏನದ ಅದೇ ಕೆಲಸ, ಹೊಸ ಕೆಲಸ ಬೇಕಲ್ಲ ಸರ್ ಇಲ್ಲಿ ಮಾಡಕ್ಕೆ. ನೋಡಿರಿ, ನೀವು ಸರ್ವೆ ಮಾಡಿ ನೋಡಿರಿ. ನಾವು ಹೇಳಿ ಮುಂಚೆ ನೀವು ನಿಮ್ಮ ಸರ್ವೆದಾಗ ಗೊತ್ತಾಗ್ತಾರ ಸರ್. ಹಾಂ, ಹಾಗಾದರೆ ಖರ್ಗೆ ಅವ್ರನ್ನ ಮತ್ತೆ ವಾಪಸ್ ತರ್ತಾರೆ? ಬರ್ತೇವೆ ಸರ್. ಖರ್ಗೆ ಅಂದರೆ ಮತ್ತೆ ಖಂಡಿತ ಬರ್ತಾವೆ ಸರ್ ಈ ಸರ್ವೆ ಸರ್. ಖರ್ಗೆ ಅವರು ವಾಪಸ್ ಬರ್ತಾರೆ ಸರ್. ಯಾವ ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವ ಮಾತಿದೆಯಲ್ಲ? ನೋಡಿರಿ ಸರ್, ಎಲ್ಲರೂ ಕೋಶಿಶ್ ಮಾಡಿದ್ರೆ ಪ್ರಧಾನಮಂತ್ರಿ ಭೀ ಆಗ್ಬೋದು ಸರ್. ಆದರೆ ನಮ್ಮ ಡಿಸ್ಟ್ರಿಕ್ದಾಗ ಖರ್ಗೆ ಸಾಬ್ರು ಒಳ್ಳೆ ಕೆಲಸ ಮಾಡೋದು ಅವರಿಗೆ ತರ್ತೀವಿ ಸರ್. ಮೊದಲು ಕಾಂಗ್ರೆಸ್ ಇದ್ದೀರಿ ಎಂ ಪಿ ರೀ. ಮತ್ತು ಬದಲಾವಣೆ ನೋಡಿವಿ ನಾವು ಒಂದ್ಸಲ ಬದಲಾವಣೆ ಮಾಡಿ ನೋಡಮ್ರಿ ಹೆಂಗೆ ನನಗೆ. ಮತ್ತೇನು ಬದಲಾವಣೆ ಆಗಿಲ್ಲ ಸರ್. ಏನಿತ್ತೆ ಖರ್ಗೆ ಸಾಬ್ ಇದ್ದ ಟೈಮ್ ಹಾಸ್ಪಿಟಲ್ ಬಂತು ರೀ ಕಲಬುರಗಿ ಜಿಲ್ಲಾದಾಗ. ESI ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟಲ್ ಬಂತು. ಜಯದೇವ್ರ ಹಾಸ್ಪಿಟಲ್ ಬಂತು ರೀ. ಇಂಥ ಕೆಲಸ ಆಗ್ಯಾವ ರೀ. ಇವು ಎಂ ಪಿ ಸಾಬ್ ಬಂದ್ರ ಮೇಲೆ ಏನು ಕೆಲಸ ಆಗಿದೆ ಬದಲಾವಣೆ ಆಗಿಲ್ಲ ಸರ್. ಏನಾಗಿಲ್ಲ ಸರ್. ನಿಮ್ಮ ತಾಲೂಕಿಗೆ ಏನೇನು ಕೆಲಸಗಳಾಗಿದ್ದಾವೆ? ಏನಾಗಿಲ್ಲ ಸರ್, ಏನಾಗಿಲ್ಲ ಸರ್. ಬರೀ ಹಳಿದ ಹಾಸ್ಪಿಟಲ್ ಒಂದು ಇಲ್ಲಿ ಇತ್ತು ರೀ, ಬಸ್ ಸ್ಟ್ಯಾಂಡ್ದಾಗ ಒಯ್ದು ಮತ್ತು ಊರ ಹಾಕ್ಯಾರ ಅಷ್ಟೇ. ಮತ್ತೇನು ಬೇರೆ ಕೆಲಸ ಮಾಡಿಲ್ಲ ರೀ ಅಷ್ಟೇ. ನೀವು ಹೇಳಿದ್ರಿ ಬದಲಾವಣೆ ಮಾಡಬೇಕು ಅಂತ. ಬದಲಾವಣೆ ಮಾಡಬೇಕು ಸರ್. ಮಾಡಿದ್ದೀರಾ? ಉಮೇಶ್ ಜಾಧವ್ ಅವರು ಅಧಿಕಾರಕ್ಕೆ ತಂದಿದ್ದಾರೆ ಇಲ್ಲಿ ಜನ. ಈ ಬಾರಿ ಉಮೇಶ್ ಜಾಧವ್ ಅವರೇ ಬರಬೇಕು ಅಂತ ಬಯಸ್ತಿದ್ದಾರೆ ಹೇಗೆ ಅಂತ? ಇಲ್ಲ ಸರ್, ಈಗ ಬರಲ್ಲ ಸರ್. ಈಗ ಏನು ಬದಲಾವಣೆ ಇಲ್ಲ ಸರ್. ಬದಲಾವಣೆ ಆದ್ರೆ ಎಲ್ಲ ತರ್ತಾ ಮತ್ತೆ ಬೇಗ ರೀ. ಏನಾಗಿಲ್ಲ ಸರ್, ಅಷ್ಟೇ ಆದ್ರೆ ಬದಲಾವಣೆ ಆಗಿಲ್ಲ. ಮತ್ತು ಮುಂದೆ ಖರ್ಗೆ ಸಾಹೇಬ್ರು ವಾಪಸ್ ತರ್ತೀರ? ಮತ್ತೆ ಖರ್ಗೆ ಸಾಬ್ರು ವಾಪಸ್ ತರ್ತೀವಿ ಸರ್. ಏನ ಬದಲಾವಣೆ ಆಗ್ಬೇಕು ಮತ್ತು ಖರ್ಗೆ ಸಾಬ್ರು ವಾಪಸ್ ತರಬೇಕಾಗ್ತದೆ. ಈಗ 10 ವರ್ಷದ ನರೇಂದ್ರ ಮೋದಿ ಅವರ ಆಡಳಿತದ ಬಗ್ಗೆ ನೀವೇನು ಹೇಳ್ತೀರಿ? ಇಲ್ಲ ಸರ್, ಏನಾಗಲ್ಲ ಸರ್. ಅದು ಏನಾಗಲ್ಲ ಆಗಲ್ಲ ಸರ್. ಹಂಗಲ್ಲ, ಅವರು ಮೊದಲು ಬರುವಾಗ ಭರವಸೆಗಳು ಕೊಟ್ಟಿದ್ರು. ಹೌದು ಸರ್. 2 ಕೋಟಿ ಉದ್ಯೋಗ ಕೊಡ್ತೀನಿ, 15 ಲಕ್ಷ ದುಡ್ಡು ಕೊಡ್ತೀನಿ. ಇಲ್ಲ ಸರ್, ಅದೆಲ್ಲ ಈಡೇರಿದಾವೆ? ಯಾರು ಸರ್, ಒಬ್ಬನ ವಿಡಿಯೋ ಬಂದಿಲ್ಲ ರೀ, ಒಬ್ಬರು ಹಾಕಿಲ್ರಿ. ಸೋಷಲ್ ಮೀಡಿಯಾ ನೋಡ್ರಿ, ನಮ್ಗೆ 15 ಲಕ್ಷ ಬಂದನ್ಗೆಸಿ ಒಬ್ಬ ಯಾರು ಅಂದಿಲ್ಲ ರೀ. ₹1 ಬಂದಿಲ್ಲ, 15 ರೂಪಾಯಿ ಬಂದಿಲ್ಲ ಸರ್. ನೋಡಿ ಸರ್, ಈಗ ನಮ್ದು ಕರ್ನಾಟಕದಾನ ಬದಲಾವಣೆ ಮಾಡಿದ್ರಿ, ಕಾಂಗ್ರೆಸ್ ಬಂದದ್ರಿ. ಮತ್ತೆ ಕಾಂಗ್ರೆಸ್ ಬಂದ್ರೆ ಖರ್ಗೆ ಸಾಬ್ MP ಬಂದು ಅಂದ್ರೆ ಮತ್ತೆ ಚಲೋ ಏನೋ ಬದಲಾವಣೆ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಕಳೆದ ಬಾರಿ ಕೊಟ್ಟಿದ್ದ ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಚಲೋ ನೋಡೋದು ಸರ್. ಐದು ಗ್ಯಾರಂಟಿ ಸರ್ ನಡೆಯಲತ್ತ ಸರ್. ಪರವಾಗಿ ಪರವಾಗಿ ಬರೋದಪ್ಪ ಸರ್. ಅಂದರೆ ಈ ಬಾರಿ ಕಾಂಗ್ರೆಸ್ ಹತ್ತಿರ ಇಲ್ಲಿ ಒಂದು ಸರ್ ಬದಲಾವಣೆ ಅದೇ ಸರ್. ಈಗ ನೋಡಿ 5 ಗ್ಯಾರಂಟಿ ಅಂದರೆ 5 ಗ್ಯಾರಂಟಿ ಎಲ್ಲರೂ ತೊಲತ್ತದ ಸರ್. ಎಲ್ಲರ ಮನೆಗೆ ಬರ್ಲತ್ತದ, ಎಲ್ಲೋ 2,000 ರೂಪಾಯಿ ಬರ್ಲತ್ತದ. ರಾಷನ್ ರೊಕ್ಕ ಬರ್ಲತ್ತವ ರೀ. ಬಸ್ ಫ್ರೀ ಎಲ್ಲರೂ ತಿರುಗಾಡತ್ತವ. ಮತ್ತು ಅವು ಏನಂತ ಲೈಟ್ ಬಿಲ್ ರೀ, ₹1 ಕಟ್ಟೀನಿ ಸರ್. ಲೈಟ್ ಬಿಲ್ನ 1,000 ರೂಪಾಯಿ ಕಟ್ತೀನಿ ರೀ. ₹1 ಕಟ್ಟೀನಿ ರೀ ಲೈಟ್ ಬಿಲ್. ಅದರಿಂದ ನಿಮಗೆ ಅನುಕೂಲ ಆಗಿದೆ? ಅನುಕೂಲ ಆಗಿದೆ ಸರ್. ಅನುಕೂಲ ಆಗಿದೆ ಸರ್. ಆಗಿದೆ ಹೇಳ್ಬೇಕಾಗ್ತಲ್ಲ.